ಸೊ ತುಂಬ ಜನ ಅನ್ಕೊಳ್ಬೋದು ಏನಪ್ಪ ಫೋನ್ ಇಲ್ದೇ ಮಾತಾಡ್ತಾವನೆ ಅಂತ. ಸ್ವಲ್ಪನಾದರೂ ನನಗೆ ಐಡಿಯಾ ಇರ್ಬೋದಲ್ಲ, ಸ್ವಲ್ಪನಾದರೂ ನನಗೆ ನಾಲೆಜ್ ಇರ್ಬೋದಲ್ಲ. ನೋಟ್ 10 ಯೂಸ್ ಮಾಡಿದ್ದೀನಿ, ನೋಟ್ 10 ಪ್ರೋ ಕೂಡ ಯೂಸ್ ಮಾಡಿದ್ದೀನಿ, ನೋಟ್ 10 ಪ್ರೋ ಮ್ಯಾಕ್ಸ್ ಕೂಡ ಇವಾಗ ನನ್ನ ಹತ್ರ ಬಂದಿದೆ. ನಾನು ಕಾನ್ಫಿಡೆಂಟ್ಲಿ ನಾನು ಹೇಳ್ಬೋದು ಈ ಫೋನ್ ಚೆನ್ನಾಗಿದೆ, ಸಖತ್ತಾಗಿದೆ, ಖರಾಬ್ ಆಗಿದೆ, ಏನಿದ್ರು ನಾನು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ, ಕೆಲವೊಂದು ಜನಕ್ಕೆ ಈ ವಿಡಿಯೋ ಇಷ್ಟ ಆಗದಿರ್ಬೋದು, ಬಟ್ ನಾನು ರಿಯಾಲಿಟಿನ ಮುಚ್ಚಿಡೋಕ್ಕಾಗಲ್ಲ ಆಯ್ತಾ. ನಾನು ಏನಿದ್ರು ಸ್ಟ್ರೇಟ್ ಫಾರ್ವರ್ಡ್ ಆಗಿರ್ತೀನಿ, ಜನರಿಗೆ ಒಳ್ಳೇದಾಗೋಗೋಸ್ಕರ ನನ್ನ ಆನೆಸ್ಟ್ ಒಪಿನಿಯನ್ ಸಜೆಸ್ಟ್ ಮಾಡ್ತಾ ಇರ್ತೀನಿ. ರೀಸೆಂಟ್ಲಿ 10 ದಿವಸಗಳಿಂದನೇ ನಾನು ರಿಯಲ್ಮಿ 7 ಫೋನ್ ನ ತುಂಬಾ ಜನರಿಗೆ ಸಜೆಸ್ಟ್ ಮಾಡಿದ್ದೀನಿ. ಒಂದು ಅದರಲ್ಲಿರುವಂತಹ ಕ್ಯಾಮ್ರಾಗೋಸ್ಕರ, ಒಂದು ಅದರಲ್ಲಿರುವಂತಹ ಗೇಮಿಂಗ್ ಪ್ರೊಸೆಸರ್ಗೋಸ್ಕರ, ಇನ್ನೊಂದು ಅತಿ ಕಮ್ಮಿ ಬೆಲೆಗೆ ಒಳ್ಳೆ ಸ್ಪೆಸಿಫಿಕೇಶನ್. ರೀಸೆಂಟ್ಲಿ ರೆಡ್ಮಿ ನೋಟ್ 10 ಸೀರೀಸ್ ಲಾಂಚ್ ಆಯಿತು. 12,000 ರೂಪಾಯಿ ಕ್ರೇಜಿ ಸ್ಪೆಸಿಫಿಕೇಶನ್ ಗುರು. ನೋಟ್ 10 ಪ್ರೋ ಬಂತು, ಪ್ರೋ ಮ್ಯಾಕ್ಸ್ ಬಂತು. ನನ್ನ ಚೇಂಜಸ್ಗಳನ್ನ ಇಲ್ಲಿ ಕಾಣಿದ್ದೀನಿ. ಸೊ ಇವಾಗ ನೋಟ್ 10 ಸೀರೀಸ್ ನ ಪ್ರತಿ ಒಂದು ಫೋನ್ ಯೂಸ್ ಮಾಡಿದ್ದೀನಿ. ನೋಟ್ 10 ಯೂಸ್ ಮಾಡಿದ್ದೀನಿ, ನೋಟ್ 10 ಪ್ರೋ ಕೂಡ ಯೂಸ್ ಮಾಡಿದ್ದೀನಿ, ನೋಟ್ 10 ಪ್ರೋ ಮ್ಯಾಕ್ಸ್ ಕೂಡ ಇವಾಗ ನನ್ನ ಹತ್ರ ಬಂದಿದೆ. ಸೊ ಇದನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಕಾನ್ಫಿಡೆಂಟ್ಲಿ ನಾನು ಹೇಳ್ಬೋದು ಈ ಫೋನ್ ಚೆನ್ನಾಗಿದೆ, ಸಖತ್ತಾಗಿದೆ, ಖರಾಬ್ ಆಗಿದೆ, ಏನಿದ್ರು ನಾನು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ತುಂಬಾ ಜನ ಅನ್ಕೊಳ್ಬೋದು ಏನಪ್ಪ ಫೋನ್ ಇಲ್ದೇ ಮಾತಾಡ್ತಾವನೆ ಅಂತ. ಸ್ವಲ್ಪನಾದರೂ ನನಗೆ ಐಡಿಯಾ ಇರ್ಬೋದಲ್ಲ, ಸ್ವಲ್ಪನಾದರೂ ನನಗೆ ನಾಲೆಜ್ ಇರ್ಬೋದಲ್ಲ. ನನ್ನ ಪ್ರೀ ರಿವ್ಯೂ ಅಲ್ಲಿ ಸಜೆಷನ್ ಅಥವಾ ನನ್ನ ಒಪಿನಿಯನ್ ನಾನು ಹೇಳುವಷ್ಟಾದರೂ ನಾನು ನಾಲೆಜ್ ಇಟ್ಕೊಂಡಿದ್ದೀನಿ ಆಯ್ತಾ. ಸೊ ಈ ವಿಷಯಕ್ಕೆ ಸ್ವಲ್ಪ ಸೈಡ್ಗಿಡೋಣ. ಇವತ್ತು ತುಂಬ ಜನ ಯೂಟ್ಯೂಬರ್ಸ್ಗಳು ರಿಯಲ್ಮಿ 8 ಪ್ರೋನ ಫಸ್ಟ್ ಪ್ರಿವ್ಯೂ ಏನೋ ಎಂಬಾರ್ಗೋನ ಫಾಲೋ ಮಾಡಿ ರಿಯಲ್ಮಿ ಹೇಳಿದಾಗ ಅವರು ಫಸ್ಟ್ ವ್ಯೂ ವಿಡಿಯೋನ ಬಿಟ್ಟಿದ್ದಾರೆ. ಇದರಿಂದ ಜಾಸ್ತಿ ಮಾರ್ಕೆಟಲ್ಲಿ ಹೈಪ್ ಹುಟ್ಟುತ್ತೆ. ಯಾರು ಈ ರಿಯಲ್ಮಿ 8 ಫೋನ್ ತಗೊಳ್ಳೋರು ಅಥವಾ ರೆಡ್ಮಿ ನೋಟ್ ಸೀರೀಸ್ ಫೋನ್ ತಗೊಳ್ಳೋರು ಕನ್ಫ್ಯೂಸ್ ಆಗ್ತಿದ್ದಾರೆ. ಇದು ಬರ್ತಿದೆ ಮಚ್ಚ, ಇದಕ್ಕಾಗಿ ವೇಟ್ ಮಾಡೋಣ, ಯಾವ್ದು ಚೆನ್ನಾಗಿದೆ ಆಮೇಲೆ ನೋಟ್ ತಗೊಳ್ಳೋಣ ಅಂತ ಹೋಗ್ತಾರೆ. ಸೇಲಲ್ಲಿ ಅದು ಇದು ಅಂತ ತುಂಬಾ ಗದ್ದಲಗಳು ಒಳಗುಂಟಾಗ್ತಾರೆ. ಮತ್ತೆ ಸ್ಪೆಸಿಫಿಕೇಶನ್ ಕೂಡ ಲೀಕ್ಸ್ ಆಗಿದೆ. ಇಷ್ಟೇ ಅಲ್ಲದೆ ಪ್ರೈಸ್ ಕೂಡ ಹೊರಗೆ ಬಂದಿದೆ. ರಿಯಲ್ಮಿ 8 ಸೀರೀಸ್ ಅಲ್ಲಿ 3 ಫೋನ್ಸ್ಗಳು ಬರ್ತಾ ಇದೆ. ಸೊ ಇದು ಲೀಕ್ಸ್ಗಳ ಪ್ರಕಾರ ಇದೆ. ನನಗೆ ರಿಯಲ್ಮಿ 8 ನ ಬಗ್ಗೆ ಗೊತ್ತು, ರಿಯಲ್ಮಿ 8 ಪ್ರೋ ಬಗ್ಗೆ ಗೊತ್ತು. ರಿಯಲ್ಮಿ 8 ಪ್ರೋ 5G ಒಂದಂತ ಡಿವೈಸ್ ನ ಲಾಂಚ್ ಮಾಡಿದ್ರಂತೆ. ಸೊ ಖಂಡಿತ ಇದ್ರ ಬಗ್ಗೆ ಯಾವುದೇ ಕನ್ಫರ್ಮೇಶನ್ ಇಲ್ಲ, ಬಟ್ ಖಂಡಿತ 3 ಡಿವೈಸ್ಗಳು ಬರ್ತಿದೆ. ಸೊ ರಿಯಲ್ಮಿ 8 ಸೀರೀಸ್ಗಿಂತ ಮುಂಚೆ ನಾವು ರಿಯಲ್ಮಿ 7 ಸೀರೀಸ್ ಅಲ್ಲಿ ನಾನು ತುಂಬಾ ಫೇಮಸ್ ಇತ್ತು, ತುಂಬಾ ಜನರಿಗೆ ಸಜೆಸ್ಟ್ ಮಾಡಿದೆ, ತುಂಬಾ ಒಳ್ಳೆ ಫೋನ್ ಆಗಿತ್ತು. ಸೊ ರೆಡ್ಮಿನವ್ರು ಹೇಳಿದಾಗ 9 ಸೀರೀಸ್ಗಿಂತ ನಾವು 10 ಸೀರೀಸ್ ಅಲ್ಲಿ ತುಂಬಾ ಅಪ್ಗ್ರೇಡ್ ಮಾಡಿದ್ವಿ ಅಂತ ಹೇಳಿದ್ರು. ಇದಕ್ಕೆ ನನಗೆ ತುಂಬಾ ಖುಷಿ ಅನಿಸ್ತು. ನಾನು ಸ್ಟಿಲ್ ತುಂಬಾ ಜನರಿಗೆ ಸಜೆಸ್ಟ್ ಮಾಡಿದ್ದೀನಿ ಈ ಫೋನ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಟ್ ರಿಯಲ್ಮಿ 7 ಆದಮೇಲೆ ರಿಯಲ್ಮಿ 8 ಅಲ್ಲಿ ಏನೆಲ್ಲ ಅಪ್ಗ್ರೇಡ್ನ ಮಾಡಿದ್ದಾರೆ, ಸೊ ಇದನ್ನ ತಿಳ್ಕೊಳ್ಳೋದು ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಮೊದಲನೇದಾಗಿ ರಿಯಲ್ಮಿ 8 ಸೀರೀಸ್ ಏನಿದೆ, ಇದರಲ್ಲಿ ಡಿಸ್ಪ್ಲೇ ಮಾತ್ರ ಸಖತ್ ಅಪ್ಗ್ರೇಡ್ ಮಾಡಿದ್ರೆ, ಅದು ಸೂಪರ್ ಆಮಲೆಡ್ ಕೊಡ್ತಿದ್ದಾರೆ. ಇನ್ನು ಡಿಸೈನ್ ಮಾತ್ರ ನೋಡೋಕೆ ಈ ರೀತಿಯಾಗಿದೆ. ಕ್ವಾಡ್ ರಿಯರ್ ಕ್ಯಾಮ್ರಾ ಸೆಟಪ್ ಕೊಡ್ತಿದ್ದಾರೆ. ಕ್ರೇಜಿ ಅದ್ಭುತ ಡಿಸೈನ್ ನೋಡ್ತಾ ಇದ್ವಿ. ಬಟ್ ಒನ್ ಥಿಂಕ್ ಏನಪ್ಪಾ ಅಂತ ಅಂದ್ರೆ, ಈ 2 ಚೇಂಜಸ್ಗಳನ್ನ ಬಿಟ್ಟರೆ ಅದೇ 64 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ, 5000 mAh ಬ್ಯಾಟ್ರಿ, 30 ವ್ಯಾಟ್ನ ಪವರ್ ಡಿಸ್ಪ್ಲೇನು ಕೊಡ್ತಿದ್ದಾರೆ. ಸೊ ಉಳಿದಿದ್ದೆಲ್ಲ ಫೀಚರ್ಸ್ಗಳು ಸೇಮ್ ಟು ಸೇಮ್ ರಿಯಲ್ಮಿ 7. ಲಿಟರಲಿ ನಾನು ತುಂಬ ಡಿಸಪಾಯಿಂಟ್ಮೆಂಟೆಡ್ ಇದ್ದೀನಿ. ಇಷ್ಟೇ ಅಲ್ಲದೆ ಈ ಫೋನ್ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ. ಕಾರಣ ಎಲ್ಲ ಮ್ಯಾಟ್ರ್ ಆಗೋದು ಪ್ರೈಸ್ ಮೇಲೆ. ರಿಯಲ್ಮಿನವರು ಕಮ್ಮಿ ಸ್ಪೆಸಿಫಿಕೇಶನ್ ಅಪ್ಗ್ರೇಡ್ ಜಾಸ್ತಿ ಏನೂ ಮಾಡಿಲ್ಲ, ಬಟ್ ಪ್ರೈಸ್ ಕೂಡ ಕಮ್ಮಿ ಮಾಡ್ಬೋದಲ್ವಾ. ಸೊ ಇಲ್ಲಿ ಕಾಂಪೀಟ್ ಮಾಡ್ಬೋದಲ್ವಾ. ಇದಕ್ಕೆ ನನ್ಗೆ ನಂಬಿಕೆ ಇಟ್ಕೊಂಡಿದ್ದೀನಿ. ನೋಡೋಣ. ರಿಯಲ್ಮಿ 7 ಏನಿತ್ತು ಇದನ್ನ 15,000 ರೂಪಾಯಿಗೆ ಲಾಂಚ್ ಮಾಡಿದ್ರು. ಸ್ಟಿಲ್ ಇನ್ನು ಫ್ಲಿಪ್ಕಾರ್ಟಲ್ಲಿ 15,000 ರೂಪಾಯಿಗೆ ಇದೆ. ಸೊ ಇನ್ನು 8 ಎಷ್ಟು ಬೆಲೆಗೆ ಬರುತ್ತೆ ಗೆಸ್ ಮಾಡಿ. ನನ್ನ ಪ್ರಕಾರ 12,000-13,000 ರೂಪಾಯಿಗೆ ಬಂತು ಅಂತಂದರೆ ಇಲ್ಲಿ ಕಾಂಪಿಟೇಷನ್ ತುಂಬ ಜಾಸ್ತಿ ಆಗುತ್ತೆ. ಬಟ್ ಇವರು ಬರಲ್ಲ, ಮತ್ತೆ 14,000-15,000 ರೂಪಾಯಿಗೆ ಲಾಂಚ್ ಮಾಡ್ತಾನೆ ಅಂತ ಅನ್ಕೋತೀನಿ. ನೋಡೋಣ ಅಂತೆ ಲಾಂಚ್ ಡೇ ದಿವಸ. ಇನ್ನು ಎರಡನೇದಾಗಿ ರಿಯಲ್ಮಿ 8 ಪ್ರೋ. ಇಲ್ಲಿ ಏನಾದರೂ ಅಪ್ಗ್ರೇಡ್ ಆಗಿದೆಯಾ? ರಿಯಲ್ಮಿ 7 ಪ್ರೋ ನಾನು ಯಾರಿಗೂ ಸಜೆಸ್ಟ್ ಮಾಡಿರಲಿಲ್ಲ. ಸೊ ಅದು 20,000 ರೂಪಾಯಿಗೆ ಲಾಂಚ್ ಆಗಿತ್ತು. ಇದು ಕೂಡ ಮೇ ಬಿ 20,000 ರೂಪಾಯಿಗೆ ಲಾಂಚ್ ಆಗುತ್ತೆ ಅನ್ಕೋತೀನಿ. ಇಲ್ಲಿ ಅಪ್ಗ್ರೇಡ್ಸ್ ಏನಪ್ಪ ಅಂತಂದರೆ, ನಾವು ರೆಡ್ಮಿ ನೋಟ್ 10 ನೋಡಿರುವಂಥ ಪ್ರೊಸೆಸರ್ ಅದು ಸ್ನ್ಯಾಪ್ಡ್ರ್ಯಾಗನ್ 732G ಪ್ರೊಸೆಸರ್ ನೋಡ್ತಾ ಇದ್ವಿ, ಸೂಪರ್ ಆಮಲೆಡ್ ಪ್ಯಾನಲ್ ಒಂದಿಗೆ. ಇಲ್ಲಿ 90 Hz ಪ್ಯಾನಲ್ ಏನೋ ಕೊಡ್ತಿದ್ದಾರೆ ಅಂತ ಅನ್ಕೋತೀನಿ. ರೆಡ್ಮಿ ನೋಟ್ 10 ಪ್ರೋನಲ್ಲಿ ನಿಮಗೆ 120 Hz ಕೊಡ್ತಿದ್ದಾರೆ. ಇನ್ನು ಡಿಸೈನಲ್ಲಿ ಚೇಂಜಸ್ ಮಾಡಿದ್ದಾರೆ, ಮತ್ತು 108 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ ಕೊಡ್ತಿದ್ದಾರೆ. ಸೊ ಈ 3-4 ಥಿಂಗ್ಸ್ಗಳೇನಿದೆ ಇದನ್ನು ಚೇಂಜಸ್ನ ಬಿಟ್ಟರೆ, ಮತ್ತು ಅದೇ ನಾವು 50 ವ್ಯಾಟ್ ಪವರ್ ಟ್ರಿಕ್ ಕೊಡ್ತಿದ್ದಾರೆ, 5000 mAh ಬ್ಯಾಟ್ರಿ ಇದೆ. ಮತ್ತು ರಿಯಲ್ಮಿ 7 ಪ್ರೋ ನಿಮಗೆ 65 ವ್ಯಾಟ್ ಇತ್ತು, ಬಟ್ ಇಲ್ಲಿ ನಿಮಗೆ 50 ವ್ಯಾಟ್ ಕೊಡ್ತಿದ್ದಾರೆ. ಸೊ ಉಳಿದಂಥ ಎಲ್ಲ ಫೀಚರ್ಸ್ಗಳು ಮತ್ತೆ ಸೇಮ್ ಟು ಸೇಮ್ ಇದೆ. ಬಟ್ ಇದ್ರ ಬೆಲೆ 20,000 ರೂಪಾಯಿಗಿಂತ ಕಮ್ಮಿ ಆಯಿತು ಅಂತಂದರೆ ಓಕೆ, ಮಾರ್ಕೆಟಲ್ಲಿ ಇದೊಂದು ಬೆಸ್ಟ್ ಫೋನ್ ಅನ್ಸ್ಕೊಳ್ಳುತ್ತೆ. ಇಲ್ಲಾಂದರೆ 20,000 ರೂಪಾಯಿ ಮೇಲಾಯಿತು ಅಂತಂದರೆ ಮತ್ತೇನು ಮ್ಯಾಟ್ರ್ ಆಗಲ್ಲ, ಹೆವಿಯಾಗಿ ಚೇಂಜಸ್ ನೋಡ್ತಾ ಇಲ್ಲ. ಇನ್ನು 108 ಮೆಗಾ ಪಿಕ್ಸೆಲ್ ಬಗ್ಗೆ ಕ್ರೇಜಿಯಾಗಿ ಹೈಪ್ ನೋಡ್ತಾ ಇದ್ವಿ ನಾವು. ರೀಸೆಂಟ್ಲಿನೇ ಈ Mi 10i ನಾನು ಯೂಸ್ ಮಾಡಿದ್ದೀನಿ. ಅದೇ ಸ್ಯಾಮ್ಸಂಗ್ನವ್ರ ಸೆನ್ಸರ್ ಇದೆ,
ಸೊ ಇಲ್ಲಿ 108 ಮೆಗಾ ಪಿಕ್ಸೆಲ್ ಆಗಿ ಆ್ಯಕ್ಚುಲ್ ಆಗೋದು ಕೆಲಸ ಮಾಡಲ್ಲ. 64ಗೆಲ್ಲ ನೀವು ಕಂಪೇರ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನಾನು ಅದ್ರ ಬಗ್ಗೆ ಮತ್ತೊಂದು ಡೆಡಿಕೇಟೆಡ್ ವಿಡಿಯೋ ತೊಗೊಂಡು ಬರ್ತೀನಿ. ಇನ್ನು ಮೂರನೇದಾಗಿ ಏನಪ್ಪ ಇದು ರಿಯಲ್ಮಿ 8 ಪ್ರೋನಲ್ಲಿ 5G ಏನು ಗುರು ಯಾವ ಪ್ರೊಸೆಸರ್ ಬರುತ್ತೆ ಅಂತ ಕೇಳಿದ್ರೆ ಇಲ್ಲಿ ನನ್ನ ಪ್ರಕಾರ ಸ್ನ್ಯಾಪ್ಡ್ರ್ಯಾಗನ್ 750G ಬರುತ್ತಂತ ಅನ್ಕೋತೀನಿ. ಕಾನ್ಫಿಡೆಂಟ್ ಆಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಆಲ್ರೆಡಿ 800U ರಿಯಲ್ಮಿ X7 ಅಲ್ಲಿ ನೋಡ್ಕೊಂಡಿದ್ವಿ. ಅದು ಬಜೆಟ್ 20,000 ಲಾಂಚ್ ಮಾಡಿದ್ದಾರೆ. ಇನ್ನು 1000 ಡೈಮೆನ್ಸಿಟಿ 1000 ಪ್ರೊಸೆಸರ್ ಇದೆ, ಅದು ರಿಯಲ್ಮಿ X7 Pro 30,000 ಅಲ್ಲ ಆ ಫೋನ್, ಬಟ್ ಆ ಫೋನಲ್ಲಿ ಅದನ್ನ ಕೊಟ್ಟಿದ್ದಾರೆ. ಸೊ ಇದಿವಾಗ ಮಿಡ್ಡಲ್ಲಿ ಉಳಿದಿರೋದಪ್ಪ ಅಂತಂದ್ರೆ ಅದು ಸ್ನ್ಯಾಪ್ಡ್ರ್ಯಾಗನ್ 750G. ಮತ್ತೆ ಅದೇ ಪ್ರೈಸ್ ಲಾಂಚ್ ಮಾಡಕ್ ಹೋದ್ರು ಅಂತಂದ್ರೆ ಇಲ್ಲಿ ತಮ್ಮ ಫೋನ್ಸ್ಗಳಿಗೆ ತಾವೇ ಕಾಂಪೀಟ್ ಮಾಡೋದಾಗುತ್ತೆ. ಸೊ ಹೀಗಾಗಿ 25,000 ಈ ರಿಯಲ್ಮಿ 8 Pro 5G ಫೋನ್ ಏನೋ ಲಾಂಚ್ ಆಗಲಿದೆ ಅನ್ಕೋತೀನಿ. ಸೊ ಇದಷ್ಟು ಈ ಲೀಕ್ಸ್ಗಳು ರಿಯಲ್ಮಿ ಏನು ಮಾಡತ್ತಂತ ಹೇಳೋಕ್ಕಾಗಲ್ಲ. ಸೊ ಡೆಫಿನೆಟ್ಲಿ ರೆಡ್ಮಿ ನೋಟ್ ಸೀರೀಸ್ಗಿಂತ ಅತಿ ಕಮ್ಮಿ ಬೆಲೆಗೆ ಲಾಂಚ್ ಮಾಡಿದ್ರು ಅಂತ ಅಂದರೆ ನಾನು ತುಂಬ ಎಕ್ಸೈಟ್ಮೆಂಟಲ್ಲಿ ಆ ಫೋನ್ಸ್ಗಳನ್ನ ಅನ್ಬಾಕ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ಸುಮ್ಮನೆ ಮತ್ತೆ ಅದೇ ಪ್ರೈಸ್ ಅದೇ ಕತೆ ಅದೇ ಫೋನ್ ಅಂತ ಅಂದರೆ ಸ್ವಲ್ಪ ಬೇಜಾರಾಗುತ್ತೆ. ಸೊ ನನ್ನ ಅನಿಸಿಕೆ ಹೇಗೆ ಅನ್ನಿಸ್ತು ನಿಮಗೆ? ರಿಯಲ್ಮಿ 8 ನೋಟ್ 10 ಇದ್ರ ಮಧ್ಯದಲ್ಲಿ ಏನೆಲ್ಲ ಚೇಂಜಸ್ಗಳು ನೀವು ಕಾಣಬೇಕಾಗಿತ್ತು, ಏನೆಲ್ಲ ಆಗಬೇಕಾಗಿತ್ತು ಕಮೆಂಟ್ ಮಾಡಿ. ನೋಡೋಣ ಅಂತೆ ಮುಂದಿನ ವೀಡಿಯೋದಲ್ಲಿ ಇದ್ರ ಬಗ್ಗೆ ಕಂಪ್ಯಾರಿಸನ್ ಕೂಡ ತೊಗೊಂಡು ಬರೋಕ್ಕೆ ಟ್ರೈ ಮಾಡ್ತೀನಿ. ಸಿಗೋಣ ಅಂತೆ ಮತ್ತೆ ನಮ್ಮ ಮುಂದಿನ ವೀಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ಒನ್. ನಮಸ್ಕಾರ.